ನಾನು ಕಿತ್ತೋದವ್ರು ಸ್ಲಮ್ ಅಂತ ಹೇಳಿದೀನಿ. ಈ ಸ್ಲಮ್ ಬುದ್ಧಿ ನೆನ್ನೆನೆ ತೋರಿಸಿದ್ರು. ನಾನು ಏನಕ್ಕೆ ಅವ್ರ ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಓಹೋ, ಗಿಲ್ಲಿಗಿರೋ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತೆ, ಆದ್ರೆ ನಮ್ ಪುಂಗೇಶ್ ಅಣ್ಣನ್ಗಿರೋ ಫ್ಯಾನ್ಸ್ ಎಲ್ಲ ಆಫಿಷಿಯಲ್ ಅಂತೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನೆನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ. ಪುಂಗೇಶ್ ಅಣ್ಣ ಅಫಿಷಿಯಲ್ ಅಂತೆ. ಅಣ್ಣನ್ ಪ್ರಕಾರ ಅಫಿಷಿಯಲ್ ವರ್ಕ್ ಅಂದ್ರೆ ಬರೀ ಕೈಲಿ ಕಕ್ಕ ನೀರಲ್ಲಿ ಕೈ ಹಾಕಿ ಕಕ್ಕ ತೊಳೆಯೋದು ಅನ್ಸುತ್ತೆ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ಪುಂಗೇಶ್ ಅಣ್ಣ ಗಿಲ್ಲಿ ಆಟ ನೋಡಿ, ಗಿಲ್ಲಿ ಫ್ಯಾನ್ಸ್ ನೋಡಿ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಯಾಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟ ಸರ್. ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು ಅಂದ್ರೆ ನನ್ನ ಆಸೆ ಅದೇನೆ. ಆದ್ರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಊಟ ಹಾಕೋದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹೌದು, ಗಿಲ್ಲಿಗೆ ಸ್ಲಮ್ ಅವರೇ ವೋಟ್ ಮಾಡ್ತಾರೆ. ಆದ್ರೆ ನಮ್ ಪುಂಗೇಶ್ ಅಣ್ಣನ್ಗೆ ಆಫೀಸಿಯಲ್ಸೇ ವೋಟ್ ಮಾಡ್ತಿದ್ರು. ಅದಕ್ಕೆ ಅಣ್ಣ ಬೇಗ ಆಚೆ ಬಂದಿದ್ದು. ಈಗ ಈ ನಡುವೆ ತೋರಿಸ್ತಾ ಇರೋದ್ರಲ್ಲಿ ಒಂದು ರಿಯಲ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ನಿಮ್ಗೆ ಬರೀ ಕಾಮಿಡಿ 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 ತೋರಿಸ್ಕೊಂಡು ನಿಮ್ನ ಜನ ಸಂಪಾದನೆ ಮಾಡಿಸ್. ಗಿಲ್ಲಿ ಕಾಮಿಡಿ ಆದ್ರೂ ತೋರಿಸ್ತಾ ಇದ್ದ. ಆದ್ರೆ ನಮ್ ಪುಂಗೇಶ್ ಅಣ್ಣ ಅರ್ಧ ದಿನ ಬಾತ್ರೂಮ್ ಅಲ್ಲೇ ಕಳೆದ್ರೆ ಬಿಗ್ ಬಾಸ್ ಅವರು ಏನ್ ತೋರಿಸ್ಬೇಕು ಮಾರಾಯ. ಹೇಳಿ ಬೋಸಡಿ ಇವನು ಬಾತ್ರೂಮ್ ಬಿಟ್ಟು ಅಳ್ಳಾಡಲ್ಲ ಅಂತ ಗೊತ್ತಾಗಿ ಅದೇ ಒಂದ್ ಬಾತ್ರೂಮ್ ಜಗಳ ತೋರಿಸ್ಬಿಟ್ಟು ಆಚೆ ಎತ್ತಿ ಬಿಸಾಕ್ಬಿಟ್ರು ಫ್ರೆಂಡ್ಸ್. ಅಣ್ಣ ಅದೇ ಬಾತ್ರೂಮ್ ಮೂಡಲ್ಲೇ ಆಚೆ ಬಂದ್ಬಿಟ್ಟು ಅದೇ ಬಾತ್ರೂಮ್ ಕೆಲ್ಸಾನೇ ಮಾಡ್ಕೊಂಡ್ಬಿಟ್ರು. ನಾಯಿ ಕೆಲ್ಸ ಮರ್ತೇ ಬಿಟ್ರು. ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಆ ಲೆಕ್ಕಕ್ಕೆ ಟಾರ್ಚರ್ ಮನುಷ್ಯ ನಾನು ಲೈಫಲ್ಲಿ ನೋಡಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರ ಅವ್ರನ್ನ ಕಟ್ಕೊಂಡ್ರೆ 6 ತಿಂಗಳಲ್ಲ 3 ತಿಂಗಳಲ್ಲಿ ಡೈವರ್ಸ್ ಆಗ್ಬಿಡುತ್ತೆ. ಅಂದ್ರೆ ನಮ್ ಪುಂಗೇಶ್ ಅಣ್ಣನ್ಗೂ ಅದೇ ಆಗಿರೋ ಎಕ್ಸ್ಪೀರಿಯನ್ಸೇ ಹೇಳ್ತಿರೋದು ಇವಾಗ. ಕರ್ನಾಟಕದಲ್ಲಿ ಫೇಮಸ್ ಫೇಮಸ್ ಮೊದ್ಲಿಂದಾನು ಇದ್ದೆ ಸರ್. ವರ್ಲ್ಡ್ ಗೆ ಫಸ್ಟ್ ಫೇಮಸ್ ಸರ್. ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಹೌದು, ನಮ್ ಪುಂಗಿ ಸತೀಶ್ ಅಣ್ಣ ಪುಂಗೋದ್ರಲ್ಲಿ ಇಡೀ ವರ್ಲ್ಡ್ ಗೆ ಫೇಮಸ್. ವರ್ಲ್ಡ್ ಗೆ ಫೇಮಸ್ ಸರ್, ಬರೀ ಫಾರಿನರ್ಸ್ ಗೆ ಫೇಮಸ್. ಸರಿ, ಗಿಲ್ಲಿ ನಟ ಒಳಗಿದ್ರೆ ಅವನ ಜೊತೆ ಚೆನ್ನಾಗಿರೋ ಅವನು ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನಿಂಗೆ ಓಟ್ ಹಾಕ್ತಾರೆ. ನನಗೂ ಒಬ್ಬರು ಹೇಳ್ಕೊಟ್ರು ಲೈಟ್ ಆಗಿ ಬರ್ತಾರೆ ಅಂತ. ಅವಾಗ ನನಗೂ ಹೇಳ್ಕೊಟ್ರು. ಆದ್ರೆ ನನಗೆ ಆ ನೆಸಿಟಿ ಇರಲಿಲ್ಲ. ಬಕೆಟ್ ಹಿಡಿಯೋದು ನನ್ನ ನೆಸಿಟಿ ಇರಲಿಲ್ಲ. ಬಕೆಟ್ ಹಿಡಿಯಕ್ ಹೋದ, ವರ್ಕೌಟ್ ಆಗ್ಲಿಲ್ಲ. ಆಹಾ, ಪುಂಗೋದ್ರಲ್ಲಿ ನಿಮ್ಗೆ ನೀವೇ ಸಾಟಿ ಬಿಡಿ ಪುಂಗೇಶ್ವರಣ್ಣ. ಅದು ಯಾವುದು ಅಂತಂದ್ರೆ ಸರ್, ಇವತ್ತೇ ಸುಮ್ಮನೆ ತೋರಿಸ್ತೀನಿ, ಮಕ್ಕಳು ತೋರಿಸ್ತೀನಿ ನಿಮಗೆ. ಒಂದು 10 ಬ್ಲಾಕ್ ಮಾಡಿದ್ದೀನಿ ಸರ್. 20 ಬ್ಲಾಕ್ ಮಾಡಿದ್ದೀನಿ. ಅವ್ರು ಟಿಪಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರೇ. ಸ್ಲಮ್ ಅವರು ಅಂದ್ರೆ ಪಕ್ಕಿ ತರ ಇರ್ತಾರೆ, ಪ್ಯಾಟಿಸ್ ಮೇಲೆ ಹಾಕೊಂಡು ಏ ಅಂತ ಬರೀ ಅಂತ. ಹೌದು, ಸೇಮ್ ನಿನ್ ತರಾನೇ. ಬರೀ ಅಂತವ್ರೆ ಸ್ಲಮ್ ಅವರೇ ಇರೋದು ಅಲ್ಲಿ. ಆದ್ರೆ ಒಳ್ಳೆಯವರು ಇರ್ತಾರೆ, ಆದ್ರೆ ಸ್ಲಮ್ ಅವರು ಎಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇದು ಮಾಡೋದು. ಹೌದಪ್ಪ, ನೀನ್ ಮಾಡೋ ಕೆಲ್ಸಕ್ಕೆ ಒಳ್ಳೆ ಕಮೆಂಟ್ ಮಾಡಿದೆ ಇನ್ನೇನ್ ಮಾಡ್ತಾರಪ್ಪ. ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ ಕಲರ್ ಆಗಿ ಪುಂಕ್ತಿಯ, ಮತ್ತೆ ಜನನು ಕಲರ್ ಕಲರ್ ಕಮೆಂಟ್ ಮಾಡೇ ಮಾಡ್ತಾರೆ. ನಮಗೂ ಗೊತ್ತಿದೆ ಎಲ್ಲ, ಯಾರು ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಫೋನ್ ಮಾಡೋದು, ಫಂಕ್ಷನ್ ಇದೆ ಬರ್ತೀರಾ ಅನ್ನೋದು, ಆಮೇಲೆ ನಾಯಿ ಜೊತೆ ಬರಕ್ಕೆಷ್ಟು, ಮಗನ್ ಜೊತೆ ಬರಕ್ಕೆಷ್ಟು ಸುಮ್ಮನೆ ಡೌ ಮಾಡೋದು, ಆತರ ಎಲ್ಲ ಮಾಡ್ತಾರೆ. ಆದ್ರೆ ಅದು ಅರ್ಧಕ್ಕರ್ಧ ಫೇಕ್ ಇರುತ್ತೆ, ಅರ್ಧಕ್ಕರ್ಧ ನಿಜನೂ ಇರುತ್ತೆ. ಅಂದ್ರೆ ಒರಿಜಿನಲ್ ಆಗೂ ಕರೀತಾ ಇದ್ದಾರೆ. ಒರಿಜಿನಲ್ ಕರೆಯೋದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರು ಡಿಪಿ ನೋಡ್ತೀನಿ. ಡಿಪಿ ಸ್ಲಮ್ ಅಂದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಡ. ಹೌದು, ಅಣ್ಣ ಡಿಪಿ ನೋಡ್ತಾನೆ. ಡಿಪಿಲಿ ನೋಡಕ್ಕೆ ಸೇಮ್ ನಮ್ ಪುಂಗೇಶ್ ಅಣ್ಣನ್ ತರ ಇದ್ರೆ ಬ್ಲಾಕ್ ಮಾಡಿ ಬಿಸಾಡ. ಪುಂಗೇಶ್ ಅಣ್ಣನ್ಗೆ ಬೀಜ ಹೊಡ್ಸ್ಕೊಳ್ಳೋ ಕಾಲ ಹತ್ರ ಬಂತು ಅಂತ ಯಾಕೋ ನಂಗೆ ಡೌಟ್ ಬರ್ತಾ ಇದೆ ಗುರು. ಮಾತುಗೊಮ್ಮೆ ಬರೀ ಸ್ಲಮ್ಮು ಸ್ಲಮ್ಮು ಅಂತವ್ನೆ. ಕಿತ್ತೋದವ್ರು ಸ್ಲಮ್ ಅಂತ ಹೇಳಿದೀನಿ. ಈ ಸ್ಲಮ್ ಬುದ್ಧಿ ನೆನ್ನೆ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡ. ಅದು ಸ್ಲಮ್ ಅವರೇ ಆಡಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರೇ. ಅದೇ ಸ್ಲಮ್ ಅವರು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಣ್ಣನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎಕ್ಸಾಂಪಲ್ ಗೆ ಏರಾ ಫುಟ್ಪಾತ್ ಮೂವಿನೇ. ಮತ್ತೆ ಅದೇ ಸ್ಲಮ್ ಅವರು ಮನಸ್ ಮಾಡಿದ್ರೆ ಪುಂಗೇಶ್ ಅಣ್ಣನ್ ಬೀಜ ಕಟ್ ಮಾಡ್ಬಿಟ್ಟು ನಾಯಿಗೆ ಹೆಸರು ಎಸಿಬಹುದು. ಅದು ಗೊತ್ತಿಲ್ಲ ಇನ್ನು ಅಣ್ಣನ್ಗೆ. ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ. ಅದು ಇರಿಟೇಷನ್ 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 ಎಲ್ಲ ಸ್ಲಮ್ ಅವರೇ. ನನ್ನ ಅನ್ಸಿಕೆ ಪ್ರಕಾರ ಅವ್ರು ಯಾರು ಸ್ಲಮ್ ಅಲ್ಲ ಕಣೋ ಪುಂಗಿ ಸತೀಶ್ ಅಣ್ಣ. ನೀನ್ ದೊಡ್ಡ ಸ್ಲಮ್. ಯಾಕಂದ್ರೆ ಅವರು ನಿನ್ ತರ ಚೀಪ್ ಕೆಲ್ಸಗಳು ಮಾಡ್ತಿಲ್ಲ. ಬಾತ್ರೂಮ್ ಹೇಲ್ ನೀರಲ್ಲಿ ಕೈ ಆಡ್ಸೋದಂತೆ, ಮತ್ತೆ ಬಾಯಿಗೆ ಬಂದಾಗೆ ಇಂಟ್ರೋಗಳಲ್ಲಿ ಪೊಂಗೋದಂತೆ, ಹಾಗೆ ಇತ್ತೀಚೆಗೆ ಮಗ ಫೇಲ್ ಆದ್ರೆ ಪಾರ್ಟಿ ಕೊಡೋದಂತೆ. ಅದನ್ನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ.
ಫೇಲ್ ಆಗಿದೆ ನನ್ ಮಗ ಅಂತ ಪಾರ್ಟಿ ಮಾಡಿದ್ಕೆ ಎಲ್ಲಾರು ಏನಂತ ಹೇಳಿದ್ರು, ಎಂತ ಬೋಳಿ ಮಗ ಅಪ್ಪ ಅಂತ. ಈ ಸೋಷಿಯಲ್ ಮೀಡಿಯಾ ಗ್ರ್ಯಾಬ್ ಮಾಡಕ್ಕೋಸ್ಕರ ಮಗ ಫೇಲ್ ಆದಂತ ಪಾರ್ಟಿ ಕೊಡೋ ಚೀಪ್ ಗಿಮಿಕ್ ಬಿಟ್ಬಿಟ್ಟು ಅದೇ ಪಾರ್ಟಿ ದುಡ್ಡಿಂದ ನಿನ್ ಮಗನ್ ಒಳ್ಳೆ ಯಾವ್ದಾದ್ರು ಟ್ಯೂಷನ್ಗೆ ಸೇರ್ಸು, ನಿನ್ ತರ ಕಚಡ ಬುದ್ಧಿ ಕಲಿಯೋದ್ ಬಿಟ್ಟು ಒಳ್ಳೆ ಬುದ್ಧಿ ಆದ್ರೂ ಕಲಿತಾನೆ. ಅದೇ ರೀತಿ ಇನ್ನೊಂದ್ ಹೇಳ್ಬೇಕು ಫ್ರೆಂಡ್ಸ್, ಈ ನ್ಯೂಸ್ ಚಾನೆಲ್ಗಳಿಗೂ ಇಂತ ಕಿತ್ತೋದವ್ರದೇ ಇಂಟರ್ವ್ಯೂ ಬೇಕು, ಯಾಕಂದ್ರೆ TRP ಬೇಕಲ್ವಾ. ಯಾಕೆ ನಿಮ್ಮ ಯಾವ ಚಾನಲ್ ಶಾರ್ಟ್ ಚಾನಲ್ ಅಂತ ಹೇಳ್ತಾ ಇಂಥವೆಲ್ಲ ಕೂರಿಸ್ಕೊಂಡು ಇವತ್ತಿಗೆ ಇಷ್ಟು ಸಾಕು ಈ ವಿಡಿಯೋ ಬಗ್ಗೆ ಅಂತ ಅನ್ಕೊಂತೀನಿ. ಇನ್ನು ಹೆಚ್ಚು ರೋಸ್ಟ್ ವಿಡಿಯೋ ಮಾಡೋಕೆ ನಿಮ್ ಸಪೋರ್ಟ್ ನಂಗೆ ಬೇಕೇ ಬೇಕು. ಇನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಮರಿದೆ ಲೈಕ್ ಶೇರು ಮಾಡಪ್ಪ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಫ್ರೆಂಡ್ಸ್.